ನಾವಿವತ್ತು ಕಡಲೆಬೇಳೆ ಹಾಗೂ ಕರಿಬೇವಿನ ಚಟ್ನಿ ಹಾಗೂ ಒಣಚಿಗ್ಲೆ ಮಾಡ್ತಿದ್ದೀವಿ. ಚಟ್ನಿ ಮಾಡೋಕ್ಕೆ ಮೊದಲು ನಾವು ಮೆಣಸಿನ್ಕಾಯಿನ ಹುರ್ಕೊಬೇಕು. ಚೆನ್ನಾಗಿ ಅದನ್ನು ಕೆಂಪಾಗೋವರೆಗೂ ಹುರ್ಕೊಬೇಕು. ಈಗ ನೋಡಿ ಈ ಥರ ಕೆಂಪಾಗಿದೆ. ಇದಕ್ಕೆ ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು. ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಅದನ್ನು ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈಗ ನೋಡಿ ಈ ಥರ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗ್ತಾಯಿದೆ ಸ್ವಲ್ಪ. ಈಗ ಅದಕ್ಕೆ ನಾವು ಕಡಲೆಬೇಳೆ ಹಾಕ್ಕೊಬೇಕು. ಕಡಲೆಬೇಳೆನ ಅದು ಕೂಡ ರೆಡ್ ಆಗೋವರೆಗೂ ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಅದು ರೆಡ್ ಕಲರ್ ಟರ್ನ್ ಆಗಬೇಕು. ಮೆಣಸಿನ್ಕಾಯಿ ಘಾಟು ಬರೋ ಹಂಗೆ ಹುರ್ಕೋಬೇಕು. ನೋಡಿ ಈ ಥರ ಈಗ ಚೆನ್ನಾಗಿ ಅದು ಕೆಂಪಾಗೋಕ್ಕೆ ರೆಡಿ ಇದಾಗ್ತಾ ಇದೆ. ಅದು ಇದಕ್ಕೆ ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಚೆನ್ನಾಗಿ ಅದನ್ನು ಹುರ್ಕೊಬೇಕು. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನೀವು ಕಲ್ಲುಪ್ಪು ಹಾಕ್ಕೊಬೇಕು. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ರಸ ಅಲ್ಲ ಹುಣಸೆ ಹಣ್ಣನ್ನು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ ಈ ಥರ ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಈ ಹಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಇದನ್ನು ನಾವು ರಾತ್ರಿ ನೆನೆಸಿರೋ ಅಕ್ಕಿ, ಹಾಗೆ ಅನ್ನ ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇದನ್ನು ಆವಾಗಲೇ ರುಬ್ಬಿ ಆವಾಗಲೇ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು, ಆ ಥರ ರುಬ್ಕೊಬೇಕು. ಇದನ್ನು ಮಾಡೋಕ್ಕೆ ಹಂಚು ಫುಲ್ ಕಾದಿರಬೇಕು. ಈಗ ನೋಡಿ ಈ ಥರ ಇದನ್ನು ಹುರಿಬೇಕು. ಫುಲ್ ತೆಳ್ಳಗೆ ಹುರಿಬೇಕು, ದಪ್ಪಗೋದು ಚೆನ್ನಾಗಿರಲ್ಲ. ಇದನ್ನು ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಮುಚ್ಚಿಡೋಣ. ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗಿಯೋಣ. ನೋಡಿ ಗರಿ ಒಣಚಿಗ್ಲೆ ಹಾಗೂ ಕಡಲೆಬೇಳೆ ಕರಿಬೇವಿನ ಸೊಪ್ಪಿನ ಚಟ್ನಿ, ತುಪ್ಪ, ಸಾಂಬಾರ್ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟ್ ವಿತೌಟ್ ಆಯಿಲ್ ಬ್ರೇಕ್ಫಾಸ್ಟ್. ಧನ್ಯವಾದಗಳು.